ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಾಯ್ತು ಬಜಾರಿ, ನೀನು ಯಾಕೆ ಗಾಬರಿ ಬರ್ತಿದ್ಯಾ? ನಿನಗೆ ಸ್ವಲ್ಪ ಜವಾಬ್ದಾರಿ ಇದೆಯಾ? ಏಯ್, ನಾನೇನ್ ಮಾಡಿದೆ? ನನಗೇನೆ ಬೈತಿದ್ಯಾ? ಓ, ಶುರು ಆಯ್ತಾ ಗಂಡ ಹೆಂಡತಿ ಟಾಮ್ ಅಂಡ್ ಜೆರಿ ಜಗಳ? ವಿರಾಜ, ನೀನೇನ್ ಮಾಡಿದೆ? ರೌಡಿ ಆದ್ನಿ ಯಾಕೆ ಈ ರೇಂಜ್ ರೊಚ್ಚಿಗೆದಿದ್ದಾಳೆ? ವಿಕ್ರಾಂತ್, ಈ ಬಜಾರ್ ಅದಿತಿಗೆ ಫೋನ್ ಮಾಡಿ ಅರ್ಜೆಂಟ್ ಆಗಿ ಓಡ್ಬಾ ಅಂತ ಹೇಳಿದಾಳೆ. ಪಾಪ ಅದಿತಿ ಏನೋ ಆಗಾಗಿದೆ ಅನ್ಕೊಂಡು ಟೆನ್ಷನ್ ಮಾಡ್ಕೊಂಡು ನೋಡ್ ಬಂದಿದ್ದಾಳೆ. ಏನಾಯ್ತು ರೌಡಿ ನದ್ನಿ? ಚೋಟನ್ ನದ್ನಿನ ಯಾಕೆ ಕರೆಸ್ತಿದ್ಯಾ? ಎನಿಥಿಂಗ್ ಇಂಪಾರ್ಟೆಂಟ್? ಬಾವಾ, ಇವತ್ತೊಂದು ವಿಷಯ ಇತ್ಯರ್ಥ ಆಗ್ಲೇಬೇಕು, ಅದಕ್ಕೆ ಬರೋದಕ್ಕೆ ಹೇಳ್ದೆ. ಸರಿ, ಅದೇನು ಅಂತ ಹೇಳು, ಇಲ್ಲೇ ಬಗೆಹರಿಸೋಣ. ಅದೆಲ್ಲ ಒಬ್ರು ಇಬ್ರು ಮುಂದೆಲ್ಲ ಹೇಳೋದಕ್ಕಾಗಲ್ಲ. ಪಂಚಾಯತಿನ ಸೇರಿಸಿ ಎಲ್ಲರನ್ನೂ ಕರೆಸಿ ಎಲ್ಲರ ಮುಂದೆ ಹೇಳ್ತೀನಿ. ಅಮ್ಮು, ನಾನೇನಾದ್ರೂ ತಪ್ಪು ಮಾಡಿದ್ದೀನೇನೆ? ಸುಮ್ಮನೆ ನಿಂತ್ಕೊಳ್ಳೆ. ರೀ ಕಾಂತ, ಸೇರಿಸಿ ಪಂಚಾಯತಿನ. ಸರಿ ಮೇಡಮ್, ಪಂಚಾಯತಿಗಲ್ವಾ, ಕರೆಸ್ತೀನಿ. ಫಸ್ಟ್ ಕೆಲಸ ಮಾಡಿ, ಎಲ್ಲರಿಗೂ ಬರೋದಕ್ಕೆ ಹೇಳಿ. ಪಕ್ಕನಾ? ಈ ರೌಡಿ ಬಬ್ಬೆ ಹೇಳಿದ್ಮೇಲೆ ಮುಗೀತು, ಎಲ್ಲಾನು ಬೇಗ ಕರೆಸಿ. ರಾಸ್ಕಲ್, ಯಾಕೋ ಇಂಥ ಕೆಲಸ ಮಾಡಿದೆ? ನನ್ನ ಮಗಳು ಏನೋ ಅನ್ಯಾಯ ಮಾಡಿದ್ಲು ನಿನಗೆ? ನಿನಗೆ ನಾಚಿಕೆ ಆಗಲ್ವಾ? ನಿನಗೆ ಯಾರೋ ಅಕ್ಕ ತಂಗಿರೇ ಇಲ್ವಾ? ಮಾವಯ್ಯ, ಯಾಕೆ ಸುಮ್ಮನೆ ಬೇಜಾರು ಮಾಡ್ಕೋತೀರಾ? ಪರವಾಗಿಲ್ಲ ಮಾವ, ಹೊಡಿರಿ. ಒಂದು ಕೆನೆ ಹೊಡೆದ್ರೆ ಇನ್ನೊಂದು ಕೆನೆ ತೋರಿಸೋ ಜನ ನಾವು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹೊಡಿರಿ, ನಾನೇನು ಮಾಡೋದಿಲ್ಲ. ಹೊಡಿರಿ. ಏಯ್, ಮೊದಲು ಅದನ್ನು ಡಿಲೀಟ್ ಮಾಡು, ಇಲ್ಲಾಂದ್ರೆ ಇಲ್ಲೇ ನಿನಗೆ ಹೊಡೆದು ಸಾಯಿಸ್ಬಿಡ್ತೀನಿ. ಕಷ್ಟಪಟ್ಟು ವಿಡಿಯೋ ಮಾಡಿರೋದು ಡಿಲೀಟ್ ಮಾಡೋದಕ್ಕಲ್ಲ ಮಾವ, ನೋಡಿ ಎಂಜಾಯ್ ಮಾಡೋದಕ್ಕೆ. ಏಯ್, ನಿನಗೆ ಮಾತಾಡೋದಕ್ಕೆ ನಾಚಿಕೆ ಆಗೋದಿಲ್ವಾ? ಮೊದಲು ಅದನ್ನು ಡಿಲೀಟ್ ಮಾಡೋ. ನೋ ವೇ, ಚಾನ್ಸೇ ಇಲ್ಲ. ಏಯ್, ಮೊಬೈಲ್ ಕೊಡು. ನಿನ್ನ ಕೈ ಮುಗಿತೀನಿ. ನನ್ನ ಮಗಳು ಬಾಳ್ ಜೊತೆ ಆಟ ಆಡಬೇಡ, ಅದನ್ನು ಡಿಲೀಟ್ ಮಾಡಿಬಿಡು. ಮಾವ, ನಿಮ್ಮ ಕಷ್ಟ ನಂಗೆ ನೋಡೋಕ್ಕಾಗ್ತಾ ಇಲ್ಲ. ಸರಿ, ಈ ವಿಡಿಯೋನ ಡಿಲೀಟ್ ಮಾಡ್ತೀನಿ. ಆದರೆ ಅದರಿಂದ ನನಗಾಗೋ ಲಾಭ ಏನು? ಏಯ್, ಮಾನಗೆಟ್ಟವನೇ. ಒಂದು ಹೆಣ್ಣು ಮಕ್ಕಳು ಬಟ್ಟೆ ಚೇಂಜ್ ಮಾಡೋದನ್ನ ವಿಡಿಯೋ ಮಾಡಿ ಅದರಿಂದ ನನಗೇನು ಲಾಭ ಅಂತ ಕೇಳ್ತಾ ಇದ್ಯಾ? ನಿನಗೆ ಅಕ್ಕ ತಂಗಿರೇ ಇಲ್ವಾ? ನಿನಗೆ ಕಷ್ಟ ಸುಖ ಅನ್ನೋದೇ ಗೊತ್ತಿಲ್ವಾ? ಮಾವ, ನಾನು ಪಕ್ಕಾ ಬಿಸ್ನೆಸ್ ಮೈಂಡೆಡ್. ಲಾಭ ಇಲ್ಲ ಯಾವ ಕೆಲಸನೂ ಮಾಡಲ್ಲ. ಹೇಳಿ, ಈ ವಿಡಿಯೋ ಡಿಲೀಟ್ ಮಾಡೋದ್ರಿಂದ ನನಗೇನು ಸಿಗುತ್ತೆ? ಅದೇನು ಬೇಕು ಅಂತ ಬಗಳು. ಇದು ಒಳ್ಳೆ ಅಪ್ಪನ ಲಕ್ಷಣ ಅಂತಂದ್ರೆ. ನಾನು ಈ ವಿಡಿಯೋ ಡಿಲೀಟ್ ಮಾಡಬೇಕು ಅಂದ್ರೆ ನೀವು ಅದಿತಿ ಮದುವೆನ ಧ್ರುವನ್ ಜೊತೆ ಕ್ಯಾನ್ಸಲ್ ಮಾಡಬೇಕು. ಅದೇ ಮುಹೂರ್ತದಲ್ಲಿ ಅವಳ ಜೊತೆ ನನ್ನ ಮದುವೆ ಮಾಡಿಸ್ಬೇಕು. ಸಾಧ್ಯ ಇಲ್ಲ. ನಿಶ್ಚಿತಾರ್ಥ ಆಗಿರೋ ಮದುವೆನ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಮಾವ, ಇದು ನೀತಿ ನಿಯತಿನ ಕಾಲ ಅಲ್ಲ. ಆಗಿರೋದು ಜಸ್ಟ್ ಎಂಗೇಜ್ಮೆಂಟು, ಮದುವೆ ಅಲ್ಲ. ಸೊ ಇದು ನೀವು ಆರಾಮಾಗಿ ನಿಲ್ಲಿಸ್ಬೋದು. ನಾನು ನಿಮ್ಗೆ ಇನ್ನೂ ಒಂದು 2-3 ದಿನ ಟೈಮ್ ಕೊಡ್ತೀನಿ. ಒಂದು ಒಳ್ಳೆ ನಿರ್ಧಾರಕ್ಕೆ ಬನ್ನಿ. ಅದಿತಿ ಜೊತೆ ನನ್ನ ಮದುವೆನ ಫಿಕ್ಸ್ ಮಾಡಿ. ಅವಾಗ ನಾನೇ ಈ ವಿಡಿಯೋನ ನಿಮ್ಮ ಕಣ್ಣು ಮುಂದೆನೇ ಡಿಲೀಟ್ ಮಾಡ್ತೀನಿ. ಇಲ್ಲ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಬಿಡ್ತೀನಿ. ನಿಮಗೆ ಗೊತ್ತಲ್ಲ, ಇಂಥ ವಿಡಿಯೋಗಳಿಗೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿನೇ ಇರುತ್ತೆ. ಯಪ್ಪ, ಸಾಕಾಗ್ ಸರ್, ನಾವು ಹುಡ್ಕೋಷ್ಟೇ ಎಣ ಬಿದ್ದೋಯ್ತು. ರೌಡಿ ಮೇಡಮ್, ಎಲ್ಲಾರನ್ನೂ ಪಂಚಾಯತಿಗೆ ಸೇರಿಸಿದ್ದೀನಿ, ನೀವಿನ್ ಮುಂದುವರಿಸ್ಬೋದು. ಲೇ ಅಮ್ಮು, ನೀನು ಹೀಗೆ ಎಲ್ಲರೂ ಪಂಚಾಯತಿ ಸೇರಿಸಿದ್ ನೋಡಿದ್ರೆ ನಂಗೆ ಯಾಕೋ ಭಯ ಆಗ್ತಿದೆ. ಅದೇನಾದ್ರೂ ಆಗಿರ್ಲಿ, ನನ್ನಾದ್ರೂ ಒಂದು ವಿಷಯ ಏನಾದ್ರೂ ಆಗಿದ್ರೆ ನಿನ್ ಕುತ್ಕೆ ಇಟ್ಕಿ ಹೋಗ್ಬಿಡ್ತೀನಿ ಅಷ್ಟೇ. ಏನೇ ಅಂದ್ರೆ ಲೇ, ನೀನು ಓವರಾಗಿ ಥಿಂಕ್ ಮಾಡ್ತಾ ಇದೆಯಾ.
ನಮಗೆ ಮದುವೆ ಮಾಡಿಸಿ ಮನೆನ ಉದ್ಧಾರ ಮಾಡೋ ಬುದ್ಧಿ ಇದೆ ಹೊರತು ಮನೆ ಮುರಿಯೋ ಬುದ್ಧಿ ಇಲ್ಲ. ಹಾಗೇನಾದ್ರೂ ಇದ್ದಿದ್ರೆ ನಿನ್ ಗತಿ ಅದೋ ಗತಿ ಆಗಿರುತ್ತೆ. ಈ ಬಜಾರಿ ನೀನೇ ಬಿಲ್ಡಪ್ ಕೊಟ್ಕೊಂಡಿದ್ದು ಸಾಕು. ಮೊದಲು ಮ್ಯಾಟ್ರ್ ಏನಂತ ಹೇಳಿ. ಯೋ ನಿನ್ಗೇನ್ ಗೊತ್ತು, ಸುಮ್ನಿರಯ್ಯ. ಗಂಡಿನ ಕಡೆಯವರಾಗಿ ಆಟಿಟ್ಯೂಡ್ ತೋರಿಸಿಲ್ಲ ಅಂತಂದ್ರೆ ಹೆಣ್ಣಿನ ಕಡೆಯವರು ನಮ್ಮನ್ನ ಕಾಲ್ ಕಸ ಮಾಡ್ಕೊಂಡ್ಬಿಡ್ತಾರೆ. ವಾಟ್? ನೀನು ಗಂಡಿನ ಕಡೆಯವರ? ಹ್ಞೂ ಕಣಯ್ಯ, ನಾವು ಗಂಡಿನ ಕಡೆಯವ್ರೆ. ನಾವು ಗೊತ್ತಲ್ಲ, ಸೀದಾ ಮಾತ್ ನೋ ಬಕ್ವಾಸ್. ಹಾಗಾದ್ರೆ ನಾವ್ಯಾರ ಕಡೆ? ನೀನೇ ಊರ್ ತುಂಬಾ ಹೇಳ್ಕೊಂಡು ತಿರ್ಗಾಡ್ತಿದ್ದಲ್ಲ, ನಾವ್ ಹೆಣ್ಣಿನ ಕಡೆಯವರು ಎಲ್ಲ ಜವಾಬ್ದಾರಿ ನಾವೇ ತಗೋತೀವಿ, ಮದುವೆ ಮನೆ ತುಂಬಾ ನಾವೇ ಓಡಾಡ್ತೀವಿ ಅಂತ. ಸೊ ಅಲ್ಲಿಗೆ ನೀವು ಹೆಣ್ಣಿನ ಕಡೆಯವರು ಅಂತ ಕನ್ಫರ್ಮ್ ಆಗಿದೆ. ಈಗೇನೇ ಇದ್ರು ನಾವು ಗಂಡಿನ ಕಡೆಯವರು. ನಮ್ಮ ಮುಂದೆ ಯಾರು ದೂಸರ ಮಾತಾಡೋಂಗಿಲ್ಲ. ನಾವೇ ಬೇರೆ, ನಮ್ಮ ಲೆವೆಲೇ ಬೇರೆ. ಅಮ್ಮ ಏನೇ ನಿನ್ನ ಸಮಸ್ಯೆ? ಅಜ್ಜಿ ನಿಮ್ಗಿದೆಲ್ಲ ಗೊತ್ತಾಗಲ್ಲ, ಸುಮ್ಮನಿರಿ. ಲೇ ಅದಿತಿ, ನೀವು ಅಪ್ಪ ಮಕ್ಕಳೆಲ್ಲರೂ ಎಂಗೇಜ್ಮೆಂಟ್ ತುಂಬ ಸಿಂಪಲ್ ಆಗಿ ಡಿಮ್ಯಾಂಡ್ ಇಲ್ಲದೆ ನಡೆದೋಯ್ತು ಅಂತ ಖುಷಿಯಾಗಿದ್ದೀರಾ ಅಲ್ವಾ? ನಮ್ಮನ್ನ ಏನು ಅಂದ್ಕೊಂಡಿದ್ದೀರಾ ಅಂತ? ಆಗಿದಾಗೋಯ್ತು ಊಫಿ ಮಾಡ್ಕೊಂಡ್ಬಿಡ್ತೀವಿ ಅಂತನಾ? ಚಾನ್ಸೇ ಇಲ್ಲ. ಕೊಡೋದು ತಗೊಳ್ಳೋದ್ರ ಬಗ್ಗೆ ಇವತ್ತೇ ಮಾತುಕತೆ ಆಗ್ಲೇಬೇಕು. ಇಲ್ಲ ಅಂತಂದ್ರೆ ಉಗ್ರ ಹೋರಾಟ ಮಾಡ್ಬೇಕಾಗತ್ತೆ. ಗಂಡಿನ ಕಡೆಯವ್ರ ಕಿಮ್ಮತ್ತೇನು ಅಂತ ತೋರಿಸ್ಬೇಕಾಗತ್ತೆ. ನಿನ್ಗೇನೋ ತಲೆ ಕೆಟ್ಟಿದ್ಯಾ? ಒಡ ಹುಟ್ಟಿ ತಂಗಿ ಹತ್ರ ವರದಕ್ಷಿಣೆ ಬೇಕು ಅಂತ ಕೇಳ್ತಿದ್ಯಲ್ಲ? ಆಹಾ ಅಮ್ಮು, ನೀನು ಯಾವಾಗಿಂದಾನೆ ಹೀಗಾದೆ? ಅಲ್ಲ, ವರದಕ್ಷಿಣೆ ತಗೊಳ್ಳೋದೇ ತಪ್ಪು ಅಂತಾರೆ, ಅಂಥದ್ರಲ್ಲಿ ನೀನು ಸ್ವಂತ ತಂಗಿ ಹತ್ರನೇ ಲೆಕ್ಕಾಚಾರ ಮಾತಾಡ್ತಿದ್ಯಲ್ಲ. ಅಣ್ಣ, ನೀನ್ ಬಿಟ್ರೆ ಇಲ್ಲಿರೋರ್ಗೆಲ್ರಿಗೂ ಕೌಂಟರ್ ಕೊಡ್ತೀಯ ಅಂತ ಚೆನ್ನಾಗಿ ಗೊತ್ತು. ಈ ಸ್ವಲ್ಪ ಸುಮ್ಮನೆ ನಿಂತ್ಕೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.